ಹೌದು, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎಂಬಂತೆ ರಾಜಕೀಯವೂ ಹಾಗೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಕಣ್ಣಿಗೆ ಬಿದ್ದ ದೃಶ್ಯಗಳೇ ಸಾಕ್ಷಿಯಾಗಿವೆ. ಶ್ರೀಕೃಷ್ಣದೇವರಾಯರ 555ನೇ ಜಯಂತ್ಯೋತ್ಸವದ ಪ್ರಯುಕ್ತ ರಾಜ್ಯದೆಲ್ಲೆಡೆ ಶ್ರೀಕೃಷ್ಣದೇವರಾಯರ ರಥ ಸಂಚರಿಸುತ್ತಿದೆ. ಅದರಂತೆ ಗೌರಿಬಿದನೂರಿನ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಶ್ರೀ ಕೃಷ್ಣದೇವರಾಯರ ರಥ ಆಗಮಿಸಿತು. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಸಮುದಾಯದ ಮುಖಂಡರು ಕೆವಿ ನವೀನ್ ಕಿರಣ್ ಸೇರಿದಂತೆ ಹಲವಾರು ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಕಾರ್ಯಕ್ರಮಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಮತ್ತಷ್ಟು ಮೆರುಗನ್ನು ಹೆಚ್ಚಿಸಿದರು. ಕೆವಿ ನವೀನ್ ಕಿರಣ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ರವರ ಬಾಂಧವ್ಯವನ್ನು ಕಂಡು ಅಲ್ಲಿದ್ದವರೆಲ್ಲ ಆಶ್ಚರ್ಯ ವ್ಯಕ್ತಪಡಿಸಿದರು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಬಗ್ಗೆ ಕೆವಿ ನವೀನ್ ಕಿರಣ್ ಗುಣಗಾನ ಮಾಡಿದ್ದು ಮತ್ತಷ್ಟು ವಿಶೇಷವಾಗಿತ್ತು.
ಬಲಿಜ ಜೈ ಬಲಿಜ ಕೈವಾರ ತಾತಯ್ಯನವ್ರಿಗೆ ಬೇರೆ ಇದ್ರು ಜನಾಂಗ ಒಂದು ಸಂತೋಷ ಸುದ್ದಿ. ಇವತ್ತೆಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಜನಾಂಗ ಒಂದು ಒಳ್ಳೆಯ ಮಟ್ಟದಲ್ಲಿ ಅನ್ನೋದು ಸಂತೋಷ ಇದೆ ನನಗೆ. ಆದ್ರೆ ಆಗ್ಲೇ ಹೇಳಿದಾಗೆ ರಾಜಕೀಯವಾಗಿ ಬೇರೆ ಇದ್ದೀವಿ, ಜನಾಂಗವಾಗಿ ಒಗ್ಗಟ್ಟಾಗಿದೆ. ಜನಾಂಗದಲ್ಲಿ ಯಾರಾದ್ರೂ ಒಬ್ರು ಬೆಳೀತಾ ಇದ್ದಾರೆ ಅಂದ್ರೆ ತುಂಬಾ ಸಂತೋಷ ಆಗ್ತದೆ. ಒಂದು ವಿಗ್ರಹದ ಮೆರವಣಿಗೆ ಅವರು ಕನ್ನಡದ ಕುಲರತ್ನ, ದಲಿತ ಸಮುದಾಯದ ಕುಲರತ್ನ. ಸೊ ಸಮುದಾಯದ ಮುಖಂಡರೆಲ್ಲ ಕೃಷ್ಣದೇವರ ವಿಗ್ರಹನ KR ಪುರಂಗೆ ಕರ್ಕೊಂಡೋಗಿ 16ನೇ ತಾರೀಕು ಒಂದೊಂದು ವಿಗ್ರಹ ಪ್ರತಿಷ್ಠಾಪನೆ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಹಿರಿಯರು KV ನವೀನ್ ಕಿರಣ್ ಸರ್ ಬಹಳಷ್ಟು ಹಿರಿಯ ಮುಖಂಡರಿದ್ದಾರೆ. ಸೊ ಎಲ್ಲ ಸಮುದಾಯದವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಸಮುದಾಯದಲ್ಲಿ ತುಂಬಾ ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಎಸ್ ಸರ್, ಈಗ ನಮ್ಮ ಸಮುದಾಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಹಿರಿಯರಿದ್ದಾರೆ. ನಮ್ಮ CV ವೆಂಕಟರಪ್ಪ ತಾತನವ್ರು ಇದ್ದಾರೆ, ಹಿರಿಯರಾದ ನವೀನ್ ಕಿರಣ್ ಸರ್ ಇದ್ದಾರೆ, ಭಾಳಷ್ಟು ಜನ ಹಿರಿಯ ಮುಖಂಡರಿದ್ದಾರೆ. ಅವರೆಲ್ಲ ಆಶೀರ್ವಾದದಿಂದ ಸಮುದಾಯದ ಒಳಿತಿಗೆ ನಾನೊಂದು ಶಾಸಕನಾಗೂ ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ ಬಯಸ್ತೇನೆ ಸರ್. ಮೆರವಣಿಗೆಯಲ್ಲಿ ಸಾವಿರಾರು ಬಲಿಜ ಸಮುದಾಯದವರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.